ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ಪುಟಾಣಿ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನನ್ನ ಫುಡ್ ರೂಟೀನ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನನಗೆ ಸ್ವಲ್ಪ ಶುಗರ್ ಜಾಸ್ತಿ ಬಂದಿದೆ ಅಂತೇಳಿ. ಸೊ ಅದಕ್ಕೋಸ್ಕರ ಎಲ್ಲ ಚೇಂಜ್ ಮಾಡಬೇಕಾಗಿದೆ. ಇಲ್ಲಿ ನಾನು ಹೆಸರುಬೇಳೆನ ರಾತ್ರಿ ಎಲ್ಲ ನೆನೆಸಿಟ್ಟು, ಹೆಸರುಬೇಳೆ ಮತ್ತು ಚೆನ್ನದ ನೆನೆಸಿಟ್ಟು ಅದ್ರ ರುಬ್ಬಿ ನಾನು ದೋಸೆ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ. ಮಾಮೂಲಿ ಅಕ್ಕಿ ದೋಸೆ ಬೇಡ ಅಂಥೇಳಿ ಒಳ್ಳೆ ಪ್ರೋಟೀನ್ ರಿಚ್ಚು ದೋಸೆ ಇದು. ಸೊ ಹಾಗೆ ಗ್ರೋತ್ ಸ್ಕ್ಯಾನಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ. ಫಸ್ಟು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಬೆಳಗ್ಗೆ ಮಧ್ಯಾಹ್ನ ಈ ಥರ ನಾನು ಎಲ್ಲ ನೋಡಿಕೊಂಡು ಊಟ ಮಾಡ್ತಾಯಿದ್ದೀನಿ. ಮಳೆ ಬರ್ತಾ ಇದೆ, ಪ್ಲಸ್ ನನಗೆ ಡಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ. ಮಳೆ ಇಷ್ಟ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಹೋಗೋಣ ಅಂದರೂ ಕೇಳಿಲ್ಲ. ಇವಾಗೇ ಹೋಗೋಣ, 4 ಗಂಟೆ ಆಯಿತು ಆಲ್ರೆಡಿ. ಬಾ ಮುಂದೆ ನೋಡೋಲ್ಲಿಗೆ ನೀರಿದ್ದು. ಹೌದು. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವರಮಹಾಲಕ್ಷ್ಮಿ ಹಬ್ಬದ ದಿನ. ಸೊ ಬೆಳಗ್ಗೆ ಬೇಗ ಏನು ಎದ್ದಿರಲಿಲ್ಲ, ಮಾಮೂಲಿ ಟೈಮಿಗೆ ಎದ್ದು ದೇವ್ರ ಪಾತ್ರೆನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ದೇವ್ರ ಪಾತ್ರೆನ ಮತ್ತು ದೀಪ ಎಲ್ಲನೂ ಚೆನ್ನಾಗಿ ತೊಳೆದು ಆನಂತರ ಪೂಜೆ ಮಾಡೋಣ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಆಗುತ್ತೋ ಏನು ನನ್ನ ಹತ್ರ ಈ ಸಲ ಪೂಜೆ ಎಲ್ಲ ಮಾಡೋದಕ್ಕೆ, ಅಂದರೆ ನಾನು ಪೂಜೆ ಮಾಡಲ್ಲ, ಆದರೂ ಎಲ್ಲ ತಯಾರಿ ಆದರೂ ಮಾಡ್ಕೊಳ್ಳೋಕ್ಕಾಗುತ್ತೋ ಏನು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಹೇಗೋ ಬೆಳಗ್ಗೆ ಎದ್ದು ಮಾಡಬೇಕು ಅಂತ ಮನಸ್ಸಿದ್ರೆ ಹೇಗಾದರೂ ಮಾಡ್ಬೋದು. ನನಗೆ ವಾಯ್ಸ್ ಸರಿ ಇಲ್ಲ, ಸೊ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ವಾಯ್ಸು ತುಂಬಾ ಚೆನ್ನಾಗಿಲ್ಲ. ಸೊ ಆದರೂ ಕೂಡ ಒಂದು ಪುಟಾಣಿ ವ್ಲಾಗ್ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ನಾನು ಈ ಸಲ ಹಬ್ಬಕ್ಕೆ ಯಾವ ಥರ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಈಸಿಯಾಗಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನೊಂದು ಪ್ರಾಡಕ್ಟ್ ತೊಗೊಂಡಿದ್ದೆ, ಅದು ಹೇಗಿದೆ ಅಂತ, ಮತ್ತು ನಾನು ಯಾವ ಥರ ಕ್ಲೀನ್ ಮಾಡಿಕೊಂಡೆ ಅನ್ನೋದನ್ನು ಇಲ್ಲೇ ಶೇರ್ ಮಾಡ್ತೀನಿ. ನನಗೆ ನನ್ನ ಮನೆ ತುಂಬ ಕ್ಲೀನಾಗಿರಬೇಕು, ಆದರೆ ಮನೆ ಮೂಲೆಗಳನ್ನು ಸ್ವಚ್ಛ ಮಾಡೋದು ಕೂಡ ಅಷ್ಟೇ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾನು ರೀಸೆಂಟಾಗಿ ಅಗಾರೋ ರೀಗಲ್ ಪ್ಲಸ್ ವಾಕ್ಯೂಮ್ ಕ್ಲೀನರ್ನ ತೊಗೊಂಡೆ. ಇದು 2-in-1 ವಾಕ್ಯೂಮ್ ಕ್ಲೀನರ್. ಇದನ್ನು ಕೈಯಲ್ಲಿ ಹಿಡಿದು ನಾವು ಕ್ಲೀನ್ ಮಾಡ್ಬೋದು ಮತ್ತು ಸ್ಟಿಕ್ ಹಾಕಿ ಕೂಡ ಬಳಸ್ಬೋದು. ತುಂಬ ಲೈಟ್ ವೆಯ್ಟ್ ಆಗಿದೆ, ಸ್ಟೈಲಿಶ್ ಆಗಿದೆ. ಹಾಗೆ ಇದರಲ್ಲಿ 800 ವಾಟ್ ಮೋಟರ್ ಇದೆ. ಹಾಗೆ 6.5 kPa ಸಕ್ಷನ್ ಪವರ್ ಇರೋದ್ರಿಂದ ಕ್ಲೀನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದಕ್ಕೆ 4 ರೀತಿಯ ಬೇರೆ ರೀತಿಯ ಕ್ಲೀನರ್ ಅಂದರೆ ಬ್ರಷನ್ನು ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಂಡು ನಾವು ಎಲ್ಲಿ ಬೇಕು ಅಲ್ಲಿ ಕ್ಲೀನ್ ಮಾಡ್ಬೋದು. ಇವಾಗ ನಾನು ಕರ್ಟನ್ನು ಮತ್ತು ಸೋಫಾ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಈ ಒಂದು ಬ್ರಷ್ನಿಂದ. ಹಾಗೆ ಮತ್ತೊಂದನ್ನು ನೋಡಿ ಈ ಥರ ಅಟ್ಯಾಚ್ ಮಾಡಿಕೊಂಡು ಮೂಲೆನ ಕ್ಲೀನ್ ಮಾಡ್ತಾಯಿದ್ದೀನಿ. ಡಸ್ಟ್ ಅಂತೂ ತುಂಬಾ ಚೆನ್ನಾಗಿ ಹೋಗ್ತಾಯಿತ್ತು. ಹಾಗೆ ಇದು ಫ್ಲೋರ್ ಕ್ಲೀನ್ ಮಾಡೋದಕ್ಕೆ, ಮತ್ತು ಇದಕ್ಕೆ ಸ್ಟಿಕ್ನನ್ನು ನಾವು ಈ ಥರ ಹಾಕ್ಕೊಂಡು ಆರಾಮಾಗೆ ಕ್ಲೀನ್ ಮಾಡ್ಬೋದು. ಹಾಗೆ ಇದರ 5 ಮೀಟರ್ ಪವರ್ ಕೇಬಲ್ ಇದೆಯಲ್ಲ, ಇದರಿಂದ ನಾವು ಎಲ್ಲಿ ಬೇಕಾದ್ರೂ ಮನೆಯಲ್ಲಿ ಆರಾಮಾಗಿ ಕ್ಲೀನ್ ಮಾಡ್ಬೋದು. ಮತ್ತು 0.8 ಲೀಟರ್ ಡಸ್ಟ್ನಷ್ಟು ಇದರಲ್ಲಿ ಸ್ಟೋರ್ ಆಗುತ್ತೆ. ಅದನ್ನು ನಾವು ಒಂದೇ ಸಲ ಕ್ಲೀನ್ ಮಾಡ್ಕೋಬೋದು. ಸೊ ಇದಂತೂ ನನಗೆ ತುಂಬಾ ಹೆಲ್ಪ್ಫುಲ್ ಅಂತ ಅನಿಸಿದೆ. ನನ್ನ ಕ್ಲೀನಿಂಗ್ ಪಾರ್ಟ್ನರ್ ಆಗಿರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಬೇಕು ಅಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡಿ. ಸೊ ಈ ಥರ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅಂದರೆ ವಾಕ್ಯೂಮ್ ಕ್ಲೀನರ್ ಬೇಕು ಅಂತ ಸಾಕಷ್ಟು ದಿನದಿಂದ ಅಂದ್ಕೊಂಡಿದ್ದೆ. ಇವಾಗ ಬೇಬಿ ಕೂಡ ಬರ್ತಾ ಇದೆ, ಮತ್ತು ಬೆಡ್ಗೆಲ್ಲ ಡಸ್ಟೆಲ್ಲ ತೆಗಿಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದಾದರೂ ಇರಲೇಬೇಕು. ತುಂಬ ದೊಡ್ಡದು ತೊಗೊಳಕ್ಕಾಗಲ್ಲ, ಜಾಸ್ತಿ ದುಡ್ಡಿನೇನು ಬೇಡ, ಚಿಕ್ಕದು ಸಾಕು ಅಂತ ಈ ಥರದ್ದು ತೊಗೊಂಡಿದ್ದು. ಯಾರಿಗಾದರೂ ಬೇಕು ಅಂದರೆ ನೀವು ಕೂಡ ಲಿಂಕನ್ನು ಕ್ಲಿಕ್ ಮಾಡಿ ತೊಗೋಬೋದು. ತುಂಬ ಯೂಸ್ಫುಲ್ ಇದೆ ಸೋಫಾ, ಬೆಡ್ಡು ಎಲ್ಲ ಕ್ಲೀನ್ ಮಾಡೋದಕ್ಕೆ. ಸೊ ಹಾಗೆ ನನ್ನ ಪಾತ್ರೆ ಎಲ್ಲ ತೊಳೆದಾಗ್ತಾ ಬಂತು. ಇದನ್ನೆಲ್ಲ ಒಂದು ಸಲ ಬಟ್ಟೆಯಲ್ಲಿ ಒರೆಸಿ ಆನಂತರ ದೇವ್ರ ಹತ್ರ ಇಡ್ತೀನಿ. ಹಾಗೆ ಅಚ್ಚುತ್ತವರು ನನಗಿಂತ ಸ್ವಲ್ಪ ಬೇಗನೆ ಇದ್ದಿದ್ರು. ಸೊ ಅವರು ಬೇಗ ಇವಾಗ ಅವರೇ ಬೇಗ ಹೇಳೋದು, ನಾನೇ ಲೇಟಾಗಿ ಹೇಳೋದು. ಸೊ ಆನಂತರ ನಾನು ರೆಡಿ ಹಾಕ್ಕೊಂಡು ಬಂದೆ. ನನಗೊಂದು ಇವತ್ತು ಸೀರೆ ಹಾಕ್ಕೊಳ್ಳೇಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಹೇಗೋ ಕಷ್ಟಪಟ್ಟು ಯಾವುದು ನನಗೆ ಅಂದರೆ ಸೆಟ್ ಆಗ್ತಾ ಇರಲಿಲ್ಲ. ಸ್ವಲ್ಪ ವೆಯ್ಟ್ ಗೇನ್ ಆಗಿರೋದ್ರಿಂದ, ಸ್ವಲ್ಪ ಎಲ್ಲ ಜಾಸ್ತಿನೇ ವೆಯ್ಟ್ ಗೇನ್ ಆಗಿದೆ. ಅದರಿಂದ ಬ್ಲೌಸು ಯಾವುದು ಬರ್ತಾ ಇರಲಿಲ್ಲ. ಯಾವುದು ಬರುತ್ತೋ ಅದನ್ನು ಹಾಕ್ಕೊಂಡೆ. ವೆಯ್ಟ್ ಲಾಸ್ ಮಾಡಿದಾಗ ನನಗೆ ತುಂಬಾ ಲೂಸ್ ಆಗ್ತಾಯಿತ್ತು, ಬಟ್ ಇವಾಗ ಟೈಟ್ ಆಗ್ತಾಯಿದೆ. ವೆಯ್ಟ್ ಗೇನ್ ತುಂಬ ಆಗಿದ್ದೀರಾ ಅಂತ ಅನಿಸುತ್ತೆ ಅಂತ ಬೇವರೊಬ್ಬರು ಕೇಳ್ತಾಯಿದ್ರು.
ಹೌದು, ಬಟ್ ನಾನೇನು ಮಾಡೋಕ್ಕಾಗಲ್ಲ, ವೆಯ್ಟ್ ಗೇನ್ ಆಗೇ ಆಗುತ್ತೆ ಇವಾಗ. ಮತ್ತು ಶುಗರು ಪ್ರೆಗ್ನೆನ್ಸಿಯಲ್ಲಿ ಬಂದರೆ ಅದು ಪರ್ಮನೆಂಟ್ ಅಲ್ಲ ಅಂತಲೂ ಒಬ್ಬರು ವಿವರ್ ನನಗೆ ಹಿಂದಿನ ವೀಡಿಯೋದಲ್ಲಿ ಹೇಳ್ತಾಯಿದ್ರು ಕಮೆಂಟಲ್ಲಿ. ಹೌದು, ನನಗೆ ಇನ್ನೊಂದು ಸಲ ಕೂಡ ಇತ್ತು, ಅದು ಡೆಲಿವರಿ ಆಗಿ 1 ವಾರದೊಳಗಡೆ ಕರೆಕ್ಟ್ ಆಗಿಬಿಡುತ್ತೆ ಅಂತ ಡಾಕ್ಟ್ರೇ ಹೇಳಿದ್ದಾರೆ. ಬಟ್ ಇವಾಗ ನಾವು ಸರಿಯಾಗಿ ಕೇರ್ ಮಾಡಲೇಬೇಕು. ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಮಗು ಜಾಸ್ತಿ ಬೆಳವಣಿಗೆ ಆಗಿಬಿಡುತ್ತೆ, ತುಂಬ ವೆಯ್ಟ್ ಗೇನ್ ಆಗಿ ನಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಆಗೋದಿಲ್ಲ, ಅಂದರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರೆಗ್ನೆನ್ಸಿಯಲ್ಲಿ ನಾವು ಶುಗರ್ನ ಕರೆಕ್ಟಾಗಿ ಮೇಂಟೈನ್ ಮಾಡಲೇಬೇಕು. ಡಾಕ್ಟರ್ ಡೈರೆಕ್ಟಾಗೇ ಹೇಳಿದ್ದಾರೆ, ನಿಮಗೆ ಅಂದರೆ ಇನ್ನೂ ವೆಯ್ಟ್ ಗೇನ್ ಆಗಿಬಿಟ್ರೆ ಮಗೋದು ಆನಂತರ ನಮಗೆ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಆಗೋದಿಲ್ಲ, ಕಂಟ್ರೋಲ್ ಮಾಡಲೇಬೇಕು ಅಂತ ಹೇಳಿ. ಸೊ ನೋಡಬೇಕು, ಟ್ರೈ ಮಾಡ್ತಾಯಿದ್ದೀನಿ ಫುಡ್ಡಲ್ಲಿ ಆಗುತ್ತಾ ಇಲ್ವಾ ಅಂಥೇಳಿ. ಸೊ ದೇವ್ರ ನೈವೇದ್ಯಕ್ಕೆ ಈ ಥರ ಸಿಹಿ ಪೊಂಗಲ್ ಥರ ಮಾಡಿದೆ. ಸೊ ಏನೋ ಒಂದು ಸ್ವೀಟ್ ಮಾಡಿದ್ರೆ ಖುಷಿಯ, ಅದರಲ್ಲೂ ಅನ್ನದ್ದು ಒಂದು ಸಿಹಿ ಮಾಡಿದ್ರೆ ಅದೇ ದೇವರಿಗೆ ಇಷ್ಟ ಅಂತ. ಸೊ ಹಾಗಾಗಿ ಮಾಡಿದ್ದು ಸಿಂಪಲ್ಲಾಗಿ ಪೂಜೆ. ನನ್ನ ವ್ಯೂವರ್ಸ್ಗೆಲ್ಲ ಗೊತ್ತಿರುತ್ತೆ, ಯಾವಾಗಲೂ ಕೂಡ ನಮ್ಮದು ಸಿಂಪಲ್ಲಾಗಿರುತ್ತೆ ಪೂಜೆ ಎಲ್ಲ. ಸೊ ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡ್ವಿ. ಹಣ್ಣು ಹೂವು ಎಲ್ಲ ತಂದು ಮೊದಲಿನ ದಿನವೇ ನಾನು ಅಂದರೆ ಅಚ್ಚುತವ್ರು ತೊಗೊಂಬಂದಿದ್ರು, ಎಲ್ಲ ರೆಡಿ ಮಾಡಿದ್ವಿ. ಹಾಗೆ ಲಕ್ಷ್ಮಿಗೆ ಮಲ್ಲಿಗೆ ಮಾಲೆ ಶ್ರೇಷ್ಠ ಅಂತೆ, ಅಂದರೆ ದೇವಿಗೆ ಮಲ್ಲಿಗೆ ಮಾಲೆ ಹಾಕಬೇಕು ಅಂತ ತೊಗೊಂಬಂದಿದ್ದು. ಸೊ ಎಲ್ಲ ರೆಡಿ ಮಾಡ್ಕೊಂಡ್ವಿ. ದೇವ್ರಿಗೆ ಅರಿಶಿನ ಕುಂಕುಮ ಹಾಕ್ತಾಯಿದ್ದೀನಿ. ಸೊ ಈ ಥರ ಪೂಜೆ ಮಾಡಿದ್ವಿ ಬೆಳಗ್ಗೆನೆ. ಆನಂತರ ತಿಂಡಿಗೆ ಅವಲಕ್ಕಿ ಮಾಡಿದ್ದೆ ಅಚ್ಚುತವ್ರಿಗೆ ಅನಗಂಗೆ. ನನಗೆ ಹೆಸರು ಕಾಳು, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕಿ ರುಬ್ಬಿ ದೋಸೆ ಹಿಟ್ಟು ಥರ ಮಾಡ್ಕೊಂಡಿದ್ದೆ. ಹೆಸರು ಕಾಳನ್ನು ರಾತ್ರಿಯೇ ನಾನು ನೆನೆಸಿ ಇಟ್ಕೊಂಡಿದ್ದೆ. ಸೊ ಅದರ ಒಂದು ದೋಸೆ 1 ಅಥವಾ 1.5 ಸಾಕಾಗುತ್ತೆ, ತುಂಬ ಹೊಟ್ಟೆ ತುಂಬಿಡುತ್ತೆ. ಅದರಿಂದ ಪಡ್ಡು ಕೂಡ ಮಾಡ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.